ಹಿಂದೆ ಇರೋ ಎಲ್ಲ ಅರ್ಜಿಗಳನ್ನು ಮೊದಲು ಜಾರಿ ಮಾಡಲಿ, ಆ್ಯಕ್ಷನ್ ತಗೊಳ್ಳಿ. ನಮ್ಮೆಲ್ಲ ತಗೊಳ್ತಾರೆ, ನಾವು ಕೋರ್ಟಲ್ಲಿ ಫೈಟ್ ಮಾಡ್ತೀವಿ. ಆದರೆ ಎಷ್ಟು ಅರ್ಜಿಗಳು ಪೆಂಡಿಂಗ್ ಇವೆ ಅವನ್ನೆಲ್ಲನೂ ತಗೋಬೇಕಲ್ಲ, ಅವರ ಮೇಲೆ ಕ್ರಮ ಜರುಗಿಸ್ಬೇಕಲ್ಲ. ದಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಗವರ್ನರ್ ಅವರು ಸಮವಾಗಿ ಎಲ್ಲರನ್ನೂ ನೋಡಬೇಕಲ್ಲ. ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಯಾವ ಕಾರಣದಿಂದ ತಗೊಂತ ಇಲ್ಲ, ತೀರ್ಮಾನ ಮಾಡಲಿ ಅರ್ಜಿಗಳು. ಹಿಂದೆ ಇರೋ ಕೆಪಿಸಿಸಿ ಅಧ್ಯಕ್ಷರು ಹೇಳ್ಬೇಕದು ಏನು ಮಾಡ್ತಾರೆ ಅಂತ, ನಾವು ಅವ್ರಿಗೆ ಫಾಲೋ ಮಾಡೋದಷ್ಟೇ. ನಾವು ನಿರ್ಧಾರ ತಗೊಳ್ಳೋದಿಲ್ಲ, ಅಲ್ಲ ಅವರೇ ಮಾಡ್ತಾರೆ. ಸಚಿವರಾಗಿ ಕೆಪಿಸಿಸಿ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಳ್ತೀವಿ. ಅದೆಲ್ಲ ನಮ್ಮ ಹೈಕಮಾಂಡ್ ಅವರು, ಕೆಪಿಸಿಸಿ ಅವರು ನಿರ್ಧಾರ ಮಾಡ್ತಾರೆ. ಅವರು ನಿರ್ಧಾರ ಮಾತಾಡ್ಬಿಟ್ಟು ನಿರ್ಧಾರ ಮಾಡಬೇಕು, ಅದ್ರ ಪ್ರಕಾರ ನಾವು ನೋಡ್ತೀವಿ. ಕಾನೂನು ನ್ಯಾಯಾಲಯಕ್ಕೆ ಬಿಟ್ಟಿದ್ದು, ನ್ಯಾಯಾಲಯ ಏನು ತೀರ್ಪು ಮಾಡ್ತಾರೋ ನಾವು ಒಪ್ಕೊಳ್ಳೇಬೇಕಾಗ್ತದಲ್ಲ. ಅದಕ್ಕೆ ಮತ್ತೆ ಬೇರೆ ಬೇರೆ ಇದಿರ್ತದಲ್ಲ, ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ಕಾನೂನು ಮೇಲೆ ನಮ್ಗೆ ನಂಬಿಕೆ ಇದೆ. ಘನತೆವತ್ತ ರಾಜ್ಯಪಾಲರ ಕಚೇರಿ ಏನಿದೆ ಬೆಂಗಳೂರಿನಲ್ಲಿ, ಅದು ಬಿಜೆಪಿಯ ಕಚೇರಿಯಾಗಿ ಪರಿವರ್ತನೆಗೊಂಡಿದೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಮೂಡಾದಲ್ಲಿ ಒಂದು ಸುಳ್ಳು ಆರೋಪದ ಮೇಲೆ ಅದೇ ದಿವಸ ಇವತ್ತು ಅವರಿಗೆ ನೋಟಿಸ್ ಕೊಡ್ತಾರೆ. ತದನಂತರ ತನಿಖೆಗೆ ಇವತ್ತು ಸಹ ಪ್ರಾಸಿಕ್ಯೂಷನ್ ಕೊಡ್ತಾರೆ. ಆದರೆ ಗಂತವತ್ತು ರಾಜ್ಯಪಾಲರ ಮುಂದೆ ನಮ್ಗೆ ಗೊತ್ತಿದೆ, ಇವತ್ತು ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಆಮೇಲೆ ನಿಮ್ಮ ಜನಾರ್ದನ್ ರೆಡ್ಡಿ ಅವ್ರದ್ದು, ಮತ್ತು ಪ್ರಮುಖವಾಗಿ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಅವ್ರ ಮುಂದಿದೆ. ಅದು ಎಷ್ಟು ದಿವಸ? 9 ತಿಂಗಳು, ಆಮೇಲೆ 18 ತಿಂಗಳು, 16 ತಿಂಗಳು, 14 ತಿಂಗಳ ಪೆಂಡಿಂಗ್ ಇದ್ದಾವೆ. ಅದಕ್ಕೆ ಯಾಕೆ ಮೌನ ವಹಿಸಿದ್ದಾರೆ? ಸಿದ್ದರಾಮಯ್ಯ ಅವ್ರ ಮೇಲೆ ಏನು ಪ್ರಾಥಮಿಕ ತನಿಖೆ ಆಗಿಲ್ಲ, ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗೋರ ಮುಂದೆ ಪೆಂಡಿಂಗ್ ಇದೆ. ನಾವು ಅವರಿಗೆ ಒತ್ತಾಯ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಅವಾಗೆಲ್ಲನೂ ಕೂಡ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತೇಳಿ. ಸಿದ್ದರಾಮಯ್ಯನವ್ರು ನಿಶ್ಚಿತವಾಗಿಯೂ ಕೂಡ ನಮಗೆ ನ್ಯಾಯ ಸಿಗ್ತದೆ. ಯಾಕಂದರೆ ಸಿದ್ದರಾಮಯ್ಯ ಅವ್ರದ್ದು ಏನೂ ತಪ್ಪೇ ಇಲ್ಲ. ಅದರಲ್ಲಿ ತಪ್ಪು ಮಾಡಿದ್ದು ಮೂಡ, ಭೂ ಸ್ವಾಧೀನ ಮಾಡಿಕೊಂಡು ಭೂ ಪರಿಹಾರ ಕೊಟ್ಟು ಅದನ್ನು ಅಭಿವೃದ್ಧಿಪಡಿಸಬೇಕು, ಸೈಟ್ ಹಂಚಿಕೆ ಮಾಡಬೇಕು. ಭೂ ಸ್ವಾಧೀನ ಮಾಡಿಕೊಳ್ಳದೆ, ಪರಿಹಾರ ಮಾಡದೆ ಅಭಿವೃದ್ಧಿಪಡಿಸಿ ಸೈಟನ್ನು ಹಂಚಿಕೆ ಮಾಡಿದ್ದಾರೆ. ತಪ್ಪು ಯಾರ್ದದು? ಮೂಡಾದ್ದು. ತದನಂತರ ಮೂಡಾದಲ್ಲಿ ನಿರ್ಣಯ ಆಗಿದೆ ಬಿಜೆಪಿ ಟೈಮ್ನಲ್ಲಿ, ಅವ್ರಿಗೆ ತಪ್ಪಾಗಿದೆ ನಮ್ಮಿಂದ, ಅವ್ರಿಗೆ ನಾವು 50-50 ಸೈಟ್ಸ್ ಕೊಡೋಣ ಅಂಥೇಳಿ. ಹಾಗೆ ನೋಡಿದರೆ ಇನ್ನೊಂದು ಕೇಸ್ನಲ್ಲಿ ಇವತ್ತು ದಿವಸ ಅವ್ರಿಗೇನು 3 ಎಕರೆ 16 ಗುಂಟೆ ಇತ್ತಲ್ಲ, ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕಾಗಿತ್ತು. ಸಿದ್ದರಾಮಯ್ಯದ್ದು ಏನು ತಪ್ಪಿದೆ? ನಿಶ್ಚಿತವಾಗಿ ನಾವು ಕಾನೂನು ಹೋರಾಟದಲ್ಲಿ ನಾವು ಗೆಲ್ತೀವಿ. ಕಾನೂನು ಹೋರಾಟದಲ್ಲಿ ಗೆದ್ದ ಮೇಲೆ ಬಿ ಜೆ ಪಿಗೆ ಇದು ತೀವ್ರವಾದಂಥ